ಹುಬ್ಬಳ್ಳಿಯಲ್ಲಿ ಲವ್ ಧೋಖಾ ನಡೆದಿದೆ. ಪ್ರೀತಿಸುವ ನಾಟಕವಾಡಿ 10ಕ್ಕೂ ಹೆಚ್ಚು ಮಹಿಳೆಯರೊಂದಿಗೆ ಈತ ರಾಸಲೀಲೆಯನ್ನ ಆಡಿ ಓಡಾಡಿಕೊಂಡಿದ್ದ. ಈತನನ್ನ ಈಗ ಈ ಒಂದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ 38 ವರ್ಷದ ಅಶ್ಫಾಕ್ ಜೋಗನ್ ಎನ್ನುವಂತಹ ಏನಿದೆ, ಜೋಗನ್ ಕೊಪ್ಪ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ, ಕಸಬಾಪೇಟೆಯ ಪೊಲೀಸರ ಈಗ ವಶದಲ್ಲಿ ಇದ್ದಾನೆ. ಕಸಬಾಪೇಟೆಯ ಪೊಲೀಸರು ಈತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗದೆ ಈತ ಮಾಡಿದಂತಹ ಕೆಲವು ಕೃತ್ಯಗಳು ಬೆಳಕಿಗೆ ಬಂದು ತಿಳಿದ ನಂತರ ಆತನನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ. ಈತ ಸುಮಾರು 10 ಜನ ಯುವತಿಯರಿಗೆ ಮೋಸ ಮಾಡಿದ್ದ. ಅವರ ಜೊತೆ ಪ್ರೀತಿಸುವಂತಹ ಒಂದು ನಾಟಕವನ್ನು ಆಡಿ ರಾಸಲೀಲೆಯನ್ನು ನಡೆಸಿ ಅವರಿಗೆ ಮೋಸವನ್ನು ಮಾಡಿದೆ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. ಇದರಲ್ಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಕೂಡ ಈತ ಒಂದು ಅತ್ಯಾಚಾರವನ್ನು ಎಸಗಿದ್ದ. ಆ ಒಂದು ಅತ್ಯಾಚಾರ ಎಸಗುವಂತಹ ಸಂದರ್ಭದಲ್ಲಿ ವಿಡಿಯೋ ರೆಕಾರ್ಡರ್ ಕೂಡ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದ ಎನ್ನುವಂತಹ ಗಂಭೀರ ಆರೋಪ ಇತ್ತು ಈತನ ಮೇಲೆ. ಈ ವಿಚಾರ ತಿಳಿದು ಬಂದಂತೆ ಪೊಲೀಸರು ಆತನನ್ನು ಬಂಧಿಸಿ ಈತನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈತ ಹಲವು ಮಹಿಳೆಯರ ಮೇಲೆ ಇಂತಹ ಒಂದು ಕೃತ್ಯವನ್ನು ಎಸಗಿದ್ದಾನೆ. ಯಾಕಂದ್ರೆ ಸುಮಾರು 10 ಜನರ ಮೇಲೆ, ಇನ್ನೂ ಸಾಕಷ್ಟು ಜನ ಕೂಡ ಇರ್ಬೋದು, ಅದು ಇನ್ನೂ ಕೆಲವೊಂದು ತನಿಖೆ ವೇಳೆ ಗೊತ್ತಾಗುತ್ತೆ. ಆದರೆ ಈ ಒಂದು ಆರೋಪಿ ಏನಿದ್ದಾನೆ, ತನ್ನ ಮೊಬೈಲ್ನಲ್ಲಿದ್ದಂತಹ ಒಂದು ಕೆಲವೊಂದು ವಿಡಿಯೋಗಳು, ಆತ ಕೃತ್ಯವನ್ನು ಎಸಗುವಂತಹ ಒಂದು ಸಂದರ್ಭದಲ್ಲಿ ಮಾಡಿಕೊಂಡಿದ್ದ ಏನು ವಿಡಿಯೋ ರೆಕಾರ್ಡ್ಗಳಿದೆ ಅದನ್ನು ಕೂಡ ಪೊಲೀಸರು ಪರಿಶೀಲನೆಯನ್ನು ಮಾಡಿದ್ದಾರಂತೆ. ಆ ಸಮಯದಲ್ಲಿನೇ ಬೆಳಕಿಗೆ ಬಂದಿರುವಂಥದ್ದು ಎಷ್ಟು ಜನ ಮತ್ತು ಯಾರ್ಯಾರೆಲ್ಲ ಇದ್ದಾರೆ, ಇದರಲ್ಲಿ ಅಪ್ರಾಪ್ತ ಬಾಲಿಕೆಯರು ಕೂಡ ಇದ್ದಾರೆ ಎನ್ನುವಂತಹ ವಿಚಾರ ಈಗ ಗೊತ್ತಾಗಿರುವಂಥದ್ದು. ಆತನನ್ನೇ ತನಿಖೆಗೆ ಒಳಪಡಿಸಿದಾಗ ಆತ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ಕೆಲವೊಬ್ಬರು ಮಹಿಳೆಯರು ಕೂಡ ಈ ವಿಚಾರವಾಗಿ ದೂರನ್ನು ನೀಡಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ವಿಷಯ ಹೊರಗಡೆ ಬಂದಂಥದ್ದು. ಕಸಬಾ ಪೊಲೀಸರು ಆತನ್ನು ವಶಪಡಿಸಿಕೊಂಡು ಅಶ್ಫಾಕ್ ಅಂದರೆ ಜೋಗನ್ ಕೊಪ್ಪ ಎನ್ನುವಂಥ ವ್ಯಕ್ತಿ ಏನಿದ್ದಾನೆ ಈತನನ್ನು ವಶಪಡಿಸಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಶರಾವತಿ ನಗರದ KEB ಲೇಔಟ್ನಲ್ಲಿ ಈತ ವಾಸವಾಗಿರ್ತಿದ್ದ ಜೋಗನ್ ಕೊಪ್ಪ ಎನ್ನುವಂತಹ ಒಬ್ಬ ವ್ಯಕ್ತಿ. ಈತ ಹುಬ್ಬಳ್ಳಿಯ ಟಿಪ್ಪು ನಗರದಲ್ಲಿ ಜಿರಾಕ್ಸ್ ಮತ್ತು ಮೊಬೈಲ್ ರೀಚಾರ್ಜ್ ಅಂಗಡಿ ಏನಿರುತ್ತಲ್ಲ ಅಂಗಡಿಯನ್ನು ಇಟ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಏನಂದರೆ ಮೊಬೈಲ್ ರೀಚಾರ್ಜ್ ಮಾಡಿಸ್ಕೊಳ್ಳೋಕೆ, ಜಿರಾಕ್ಸ್ ಮಾಡಿಸೋಕೆ ಅಂತ ಮಹಿಳೆಯರು ಬರ್ತಿರ್ತಾರೆ. ರೀಚಾರ್ಜ್ ಮಾಡಿಸೋಕೆ ನಂಬರ್ ಕೊಡಬೇಕು, ನಂಬರ್ ಕೇಳ್ತಾರೆ. ಜಿರಾಕ್ಸ್ ಮಾಡಿಸೋಕೆ ಏನಾದರೂ ಪ್ರಿಂಟ್ಔಟ್ ತೊಗೋಬೇಕು, ಆ ಒಂದು ವಿಚಾರವಾಗಿ ಕೂಡ ನಂಬರ್ ತೆಗೆದುಕೊಳ್ಳುವಂಥ ಒಂದು ಕೆಲಸ ಆಗುತ್ತೆ. ಆ ರೀತಿಯಾಗಿ ಏನಾದರೂ ಪರಿಚಯ ಮಾಡಿಕೊಂಡು ಇವ್ರ ಮೇಲೆ ಅವರ ಒಂದು ಸಲಿಗೆ ಬೆಳೆದು ಈ ರೀತಿಯಾಗಿ ಏನಾದರೂ ಆಗಿದೆಯಾ, ಅಥವಾ ಈತನಿಂದ ಮೋಸಕ್ಕೆ ಒಳಗಾದವರಲ್ಲಿ ಮೊದಲಿಂದ ಯಾರಾದರೂ ಗೊತ್ತಿರೋರು ಇದ್ದಾರೆ, ಎಲ್ಲ ರೀತಿಯಲ್ಲಿ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೋಗನ್ ಕೊಪ್ಪ ತನ್ನ ಅಂಗಡಿಗೆ ಬರುವಂತಹ ಏನು ಅಂಗಡಿಗೆ ಬರ್ತಾ ಇದ್ರಲ್ಲ ಹೆಣ್ಮಕ್ಳು, ಅವ್ರ ಜೊತೆಗೆ ಈತ ಬಣ್ಣದ ಒಂದು ಮಾತುಗಳನ್ನು ಆಡ್ತಿದ್ದಂತೆ. ಜೆರಾಕ್ಸ್ ಮಾಡಿಸ್ಕೊಳಕ್ಕೆ ಬಂದಾಗ, ಇನ್ನು ಬೇರೆ ರೀಚಾರ್ಜ್ ಇನ್ನೊಂದು ಇತ್ಯಾದಿ ಕೆಲಸಗಳಿಗೆ ಬಂದಾಗ ಬಣ್ಣದ ಮಾತೇಳಿ ಹಂಗೆ ಹಿಂಗೆ ಅದು ಇದು ನೀನು ಚೆನ್ನಾಗಿದೆಯಾ, ಹಂಗಿದೆಯಾ, ಹಿಂಗಿದೆ, ಅದು ಇದು ಏನೋ ಒಂದು ಹೇಳಿರ್ತಾನೆ. ಹೇಳಿ ಅವ್ರನ್ನ ಬುಟ್ಟಿಗೆ ಬೆಳೆಸ್ಕೊಂಡಿದ್ದಾನೆ. ಆಮೇಲೆ ಅವರಿಗೆ ಹಣದ ಆಸೆ ಕೂಡ, ಯಾಕಂದರೆ ಇತನ ಹತ್ರ ಅಂಗಡಿ ಇದೆ, ಸಾಕಷ್ಟು ದುಡ್ಡು ಇರುತ್ತೆ. ಕೆಲವರು ಬಡ ಹೆಣ್ಮಕ್ಳು ಕೂಡ ಇರ್ತಾರೆ ಅಂಗಡಿಗೆ ಬರುವಂಥವ್ರು. ಅವ್ರಿಗೆ ಏನೋ ಒಂದು ಮಾತು ಹೇಳಿ ಅವ್ರಿಗೆ ನಂಬಿಸಿ ಅವರಿಗೆ ಒಂದು ಹಣದ ಆಸೆಯನ್ನು ತೋರಿಸಿ ಮತ್ತು ಪ್ರೀತಿಸುವಂತಹ ಒಂದು ನಾಟಕವನ್ನು ಆಡಿ ಆತ ನಂತರ ಪ್ರೀತಿಯ ಒಂದು ಹೆಸರಿನಲ್ಲಿ ಈ ರೀತಿಯಾಗಿ ವಂಚನೆಯನ್ನು ಮಾಡಿದ್ದಾನೆ. ಪ್ರೀತಿಸುವ ನಾಟಕ ಆಡಿ ಅವರನ್ನು ಕರೆದುಕೊಂಡು ಹೋಗಿ ಅವ್ರ ಜೊತೆ ಒಂದು ರಾಸಲೀಲೆ, ಒಂದು ಖಾಸಗಿ ಕ್ಷಣವನ್ನು ಕಳೆಯಬೇಕಾದ ಸಂದರ್ಭದಲ್ಲಿ ಆ ಒಂದು ದೃಶ್ಯಗಳನ್ನು ಆತನ ಮೊಬೈಲಲ್ಲಿ ಸೆರೆ ಹಿಡಿದುಕೊಂಡು ಈತ ಬ್ಲಾಕ್ ಮೇಲ್ ಮಾಡ್ತಿದ್ದ. ನೋಡಿ ಈ ಥರ ಇದೆ, ನೀವು ನನ್ನ ಮಾತು ಕೇಳಿಲ್ಲ ಅಂದರೆ ಇದನ್ನು ನಾನು ಎಲ್ಲರಿಗೂ ತೋರಿಸ್ತೀನಿ, ಇಲ್ಲ ನಿಮ್ಮ ಒಂದು ಮನೆಯವ್ರಿಗೆ ತೋರಿಸ್ತೀನಿ ಅನ್ನೋವಂಥ ರೀತಿಯಲ್ಲಿ ಈತ ಬ್ಲಾಕ್ ಮೇಲ್ ಮಾಡ್ತಿದ್ದ. ಯಾಕಂದರೆ ಆ ವಿಡಿಯೋ ಇಟ್ಕೊಂಡ್ಮೇಲೆ ಹೆಣ್ಮಕ್ಳು ಸಾಮಾನ್ಯವಾಗಿ ಭಯ ಪಡ್ತಾರೆ. ಅಯ್ಯೋ ಏನು ಈ ಥರ ಆಯಿತು, ನಾನು ಇಷ್ಟನ್ನು ನಂಬಿದ್ದೆ, ಇವನೇನು ಈ ಥರ ಮಾಡೋದು ಅಂತ ಭಯ ಪಡ್ತಾರೆ. ಈತ ಅದನ್ನೇ ಒಂದು ಅಡ್ವಾಂಟೇಜ್ ಆಗಿ ತಗೊಂಡು ನಾನು ಹೇಳ್ದಂತೆ ಕೇಳದೇ ಇದ್ದರೆ ನೋಡಿ ನಾನು ಈ ಥರ ಈ ವಿಡಿಯೋಗಳ ಕಳಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ದ. ಈತ ಇದೇ ರೀತಿಯಾಗಿ 10 ಜನ ಅಥವಾ 10ಕ್ಕೂ ಹೆಚ್ಚು ಜನ ಇದ್ದಾರಂತೆ. ಮುಖ್ಯವಾಗಿ ಚಿಕ್ಕ ಒಂದು ಅಪ್ರಾಪ್ತರಿದ್ದಾರೆ ಎನ್ನುವಂಥ ಮಾತಿ ಅವ್ರ ಜೊತೆ, ಅವರ ಜೀವನ ಜೊತೆ ಈತ ಚೆಲ್ಲಾಟವಾಡಿ ಈಗ ಸಿಕ್ಕಿಬಿದ್ದಿರುವಂಥದ್ದು. ಇನ್ನು ಈತ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸುಮ್ಮನಾಗದ ಆರೋಪಿ ಏನು ಮಾಡಿದ್ದಾನೆ ಅಂದರೆ, ಮಹಿಳೆಯರಿಗೆ ವಿಡಿಯೋ ಕರೆ ಮಾಡಿ, ಏನು ಈತನಿಗೆ ಪರಿಚಯ ಆಗಿದ್ರಲ್ಲ ಆ ಪರಿಚಯ ಆದಂಥವ್ರಿಗೆ ಆಗಾಗ ಈತ ವಿಡಿಯೋ ಕರೆಯನ್ನು ಮಾಡಿ ಮೊಬೈಲಲ್ಲಿ ಖಾಸಗಿ ಅಂಗಗಳನ್ನು ತೋರಿಸುವಂತಹ ಒಂದು ಕೆಟ್ಟ ಕೆಲಸವನ್ನು ಕೂಡ ಮಾಡಿದ್ದಾನೆ ಎನ್ನುವಂಥ ವಿಷಯ ಕೂಡ ಗೊತ್ತಾಗಿರುವಂಥದ್ದು. ಮಹಿಳೆಯರು ನಗ್ನವಾದ ಬಳಿಕ ಸ್ಕ್ರೀನ್ ರೆಕಾರ್ಡ್ಗಳನ್ನು ಮಾಡಿಕೊಂಡು ಅವರನ್ನು ಬೆದರಿಸುವಂಥ ಕೆಲಸ ಅತ್ಯಾಚಾರ, ಇದು ಒಂದು ರೀತಿಯ ಅತ್ಯಾಚಾರನೇ ಅಂತ ಪರಿಗಣನೆ ಆಗುತ್ತೆ ಕಾನೂನಿನ ಪ್ರಕಾರ.
ಯಾಕಂದರೆ ಇಷ್ಟವಿಲ್ಲದೆ ಇರೋ ರೀತಿ ಅವರನ್ನು ಬೆದರಿಸುವಂಥ ರೀತಿಯಲ್ಲಿ ಏನಾದರೂ ಅವರಿಗೆ ಗೊತ್ತಿಲ್ಲದೆ ಇರೋ ರೀತಿ ಈ ರೀತಿಯಾಗಿ ಮಾಡ್ಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿರುವಾಗ ಈ ಒಂದು ಪ್ರಕರಣ ಅತ್ಯಾಚಾರದ ಒಂದು ಅಡಿಯಲ್ಲಿನೇ ಬರುತ್ತೆ. ಇನ್ನು ಈ ಒಂದು ಮೋಸಕ್ಕೆ, ಈ ಒಂದು ಮೋಸದ ಪ್ರೀತಿಗೆ, ಅತ್ಯಾಚಾರಕ್ಕೆ ಉಳಿದಂತಹ ಬಾಲಕಿಯ ಒಂದು ಪೋಷಕರು ಏನಿದ್ದಾರೆ, ಈ ಒಂದು ಜೋಗನ್ ಕೊಪ್ಪ ಎನ್ನುವಂತಹ ವ್ಯಕ್ತಿಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ ಅನ್ವಯ ಪೊಲೀಸರು ವಶಪಡಿಸಿಕೊಂಡು ಏನು ದೂರನ್ನು ದಾಖಲು ಮಾಡಿದ ಮೇಲೆ ತಗೊಂಡು ಆ ಠಾಣೆಯ ಒಂದು ಇನ್ಸ್ಪೆಕ್ಟರ್ ಆಗಿರುವಂತಹ ರಾಘವೇಂದ್ರ ಹಳ್ಳೋರ ಅವರು ಆರೋಪಿ ಒಂದು ಜೋಗನ್ ಕೊಪ್ಪ ಎನ್ನುವಂತಹ ಈ ಒಂದು ವ್ಯಕ್ತಿಯನ್ನು, ಕೆಟ್ಟ ಒಂದು ಕಾಮುಕನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿಸಿ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಿ ಆತನ ಬಳಿ ಇದ್ದಂತಹ ಮೊಬೈಲ್ ಫೋನ್ಗಳನ್ನು ತೆಗೆದುಕೊಂಡು ನೋಡಿದಾಗ ಆತ ಅದರಲ್ಲಿ ಸೆರೆ ಮಾಡಿದಂತಹ ವಿಡಿಯೋಗಳು ಎಲ್ಲವೂ ಕೂಡ ಆತನಿಗೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿ ಕೂಡ ಆತನ ಮೊಬೈಲಲ್ಲಿ ಸಿಕ್ಕಿರುವಂಥದ್ದು. ಆತ ಮಹಿಳೆಯರೊಂದಿಗೆ ಆಡಿದ ರಾಸಲೀಲೆಯ ವಿಡಿಯೋಗಳು ಸಿಕ್ಕಿಬಿದ್ದು ಪೊಲೀಸರ ಅತಿಥಿಯಾಗಿ ಈಗ ಕಂಬಿ ಎಣಿಸ್ತಾ ಇದ್ದಾನೆ ಪೊಲೀಸ್ ಠಾಣೆಯಲ್ಲಿ. ನೋಡಿ, ಇಂತಹ ವ್ಯಕ್ತಿಗಳು ಯಾವ್ಯಾವ ರೀತಿಯಲ್ಲಿ ಅಂದರೆ ಮಹಿಳೆಯರನ್ನು ತಮ್ಮ ಬಲೆಗೆ ಬೆಳೆಸ್ಕೊತಾರೆ, ಯಾವ ಒಂದು ವಿಚಾರವಾಗಿ ಅಂತ. ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಕಾರಣಕ್ಕೆ ನೂರಾರು ಜನ ಬರ್ತಾರೆ ಅನ್ನೋ ಕಾರಣಕ್ಕೆ ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಂಥ ಈತ ಅವ್ರ ಹತ್ರ ಏನೇನೋ ಮಾತುಗಳನ್ನು ಆಡಿ ಅವರನ್ನು ನಂಬಿಸಿ ಕಲರ್ ಮಾತುಗಳನ್ನು ಹೇಳಿ ದುಡ್ಡಿದೆ ಅಂತ ದುಡ್ಡಿನ ಒಂದು ಆಸೆಯನ್ನು ತೋರಿಸಿ ಅವರನ್ನು ಬಲೆಗೆ ಹಾಕ್ಕೊಂಡು ಪ್ರೀತಿ ಮಾಡ್ತೀನಿ ಅಂತ ನಾಟಕ ಮಾಡಿ ಅವರ ಜೊತೆ ಓಡಾಡಿ ಮಾತಾಡಿ ವಿಡಿಯೋ ಕಾಲ್ಗಳನ್ನು ಮಾಡಿ ಅದನ್ನು ರೆಕಾರ್ಡ್ ಮಾಡಿಕೊಂಡು ಅವ್ರ ಜೊತೆ ಇದ್ದಂಥ ಕೆಲವೊಂದು ಕ್ಷಣಗಳನ್ನು, ಖಾಸಗಿ ಕ್ಷಣಗಳನ್ನು ರೆಕಾರ್ಡ್ ಮಾಡಿಕೊಂಡು ನಾನು ಹೇಳ್ದೆ ಇರೋ ರೀತಿ ನೀನು ಕೇಳಲಿಲ್ಲ ಅಂತಂದರೆ ನಿನ್ನ ವಿಡಿಯೋಗಳನ್ನು ಹರಿಬಿಡ್ತೀನಿ, ಎಲ್ಲರಿಗೆ ತೋರಿಸ್ತೀನಿ ಅಂತ ಭಯ ಹುಟ್ಟಿಸಿ ಆಟಗಳನ್ನು ಆಡ್ತಾ ಇದ್ದ. ಎಷ್ಟು ದಿನ ನಡ್ಸ್ಕೊಂಡು ಬರ್ತಾ ಇದ್ದ. ಆದರೆ ಇದಕ್ಕೆ ಈಗ ಬ್ರೇಕ್ ಹಾಕುವ ರೀತಿಯಲ್ಲಿ ವಿಷಯ ಗೊತ್ತಾದ ಮೇಲೆ ಅವರ ಪೋಷಕರು ಏನಿದೆ ದೂರು ಕೊಡ್ತಾರೆ, ಪೊಲೀಸರು ಅವರನ್ನು ಬಂಧಿಸ್ತಾರೆ. ಈಗ ಆತ ಪೊಲೀಸರ ಅತಿಥಿಯಾಗಿದ್ದಾನೆ. ಈತ ಇನ್ನೂ ಯಾರು ಎಷ್ಟು ಜನಕ್ಕೆ ಈ ರೀತಿಯಾಗಿ ಮೋಸ ಮಾಡಿದನೋ ಅದೆಲ್ಲದೂ ಕೂಡ ಗೊತ್ತಾಗಬೇಕು. ಎಲ್ಲವೂ ಕೂಡ ತನಿಖೆಯ ನಂತರ ಹೊರಬರುತ್ತೆ. ಆ ನಂತರ ಆತನಿಗೆ ತಕ್ಕ ಶಿಕ್ಷೆಯನ್ನು ಪೊಲೀಸರು ಮಾಡ್ತಾರೆ ಎನ್ನುವಂಥ ಭರವಸೆಯನ್ನು ಏನೇ ಒಂದು ಮೋಸಕ್ಕೊಳಗಾದಂತಹ ಮಹಿಳೆಯರೇನಿದ್ದಾರೆ ಅವರ ಪೋಷಕರು ನಂಬಿಕೆ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಕೂಡ ಇಂಥವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಆಗಬೇಕು. ಈ ರೀತಿಯಾಗಿ ಮುಂದೆ ಮಾಡೋರಿಗೂ ಕೂಡ ಇದೊಂದು ಎಚ್ಚರಿಕೆ ಆಗಬೇಕು.